ವಿಧಾನಸಭಾ ಚುನಾವಣೆಗಳನ್ನ ಗೆಲ್ಲೋದಕ್ಕಾಗಿ ದೆಹಲಿಯಲ್ಲಿ ಬಿಜೆಪಿ ಹಣ ಹಂಚ್ತಾ ಇದೆಯಾ? ಹೆಸರಿಗಷ್ಟೇ ಸ್ವತಂತ್ರವಾಗಿರುವಂತಹ ಕೇಂದ್ರ ತನಿಖಾ ಏಜೆನ್ಸಿಗಳು ಈಗ ಎಲ್ಲಿವೆ? ಈ ಅಪಾರ ಹಣ ಮೂಲದ ಬಗ್ಗೆ ಅವು ತನಿಖೆಯನ್ನ ನಡೆಸುತ್ತವಾ? ಚುನಾವಣಾ ಆಯೋಗ ಈಗ ಎಲ್ಲಿ ನಿದ್ರೆ ಮಾಡ್ತಾ ಇದೆ? ಚುನಾವಣಾ ಮುಗಿಯುವವರೆಗೆ ಕಾದು ಬಳಿಕ ಮೀಡಿಯಾಗಳ ಮುಂದೆ ಬಂದು ಗೋಲ್ಡನ್ ಸ್ಟ್ಯಾಂಡರ್ಡ್ ಬಗ್ಗೆ ಅದು ಮಾತನಾಡಲಿದೆಯಾ? ಚುನಾವಣಾ ಆಯೋಗ ಸಾಧಿಸಿದಂತಹ ಚುನಾವಣೆಗಳ ಈ ಗೋಲ್ಡನ್ ಸ್ಟ್ಯಾಂಡರ್ಡ್ ಇದೇನಾ? ಮತಕ್ಕಾಗಿ ಲಂಚ ನೀಡೋದ್ರ ಬಗ್ಗೆ ಚುನಾವಣಾ ಆಯೋಗ ಮೌನವಾಗಿರೋದು ಯಾಕೆ? ಮಹಾರಾಷ್ಟ್ರ ಮತ್ತೆ ಇತರೆಡೆಗಳಲ್ಲಿ ನಿದ್ರೆ ಮಾಡ್ತಾ ಇದ್ದ ಹಾಗೆ ಚುನಾವಣಾ ಆಯೋಗ ದಿಲ್ಲಿಯಲ್ಲೂ ಕೂಡ ಚುನಾವಣೆ ಮುಗಿಯೋವರೆಗೂ ನಿದ್ರೆ ಮಾಡ್ತಾನೆ ಇರುತ್ತಾ? ದೆಹಲಿ ಸರ್ಕಾರದ ಸಚಿವಾಲಯಗಳು ಎಎಪಿ ಚುನಾವಣಾ ಭರವಸೆಗಳ ವಿರುದ್ಧನೇ ಯಾಕೆ ಮಾತಾಡ್ತಾ ಇವೆ? ಈ ಇಲಾಖೆಗಳ ಅಧಿಕಾರಿಗಳು ಬಿಜೆಪಿ ಕೈಗೊಂಬೆಗಳ ಅಧಿಕಾರಶಾಹಿಗಳು ರಾಜಕೀಯ ಪಕ್ಷಕ್ಕಾಗಿ ಕೆಲಸ ಮಾಡೋದಾದ್ರೆ ದೆಹಲಿಯಲ್ಲಿ ಚುನಾಯಿತ ಸರ್ಕಾರ ಯಾಕಿರಬೇಕು? ಹಾಗಿದ್ರೆ ಈ ವರದಿಗಳಿಗೆ ಎಎಪಿ ಹೇಗೆ ಪ್ರತಿಕ್ರಿಯೆಯನ್ನ ನೀಡಿದೆ? ಅದ್ರ ಒತ್ತಾಯಗಳೇನು? ದೇಶದ ರಾಜಧಾನಿ ದಿಲ್ಲಿಯಲ್ಲಿ ಚುನಾವಣಾ ವಾತಾವರಣ ಬಿಸಿಯಾಗಿರುವಂತಹ ಹೊತ್ತಿನಲ್ಲಿ ಎದ್ದಿರುವಂತಹ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ದಿಲ್ಲಿ ಚುನಾವಣೆಯಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲಾ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ದೆಹಲಿ ಚುನಾವಣೆಗೂ ಮೊದಲು ಬಿಜೆಪಿ ಬಹಿರಂಗವಾಗಿಯೇ ಹಣ ಚೆಲ್ಲುವಂತಹ ಆಟದಲ್ಲಿ ತೊಡಗಿದೆ. ಬಿಜೆಪಿ ನಾಯಕರು ಜನರಿಗೆ ಹಣ ಹಂಚುತ್ತಾ ಇದ್ರೆ ಇಡಿ, ಸಿಬಿಐ, ಐಟಿ ಅಂತಹ ತನಿಖಾ ಸಂಸ್ಥೆಗಳು ನಿದ್ದೆ ಹೊಡಿತಾ ಇವೆ. ಇನ್ನು ಚುನಾವಣಾ ಆಯೋಗದಂತೂ ಬಿಡಿ, ಅದರದ್ದು ಕುಂಭಕರ್ಣ ನಿದ್ದೆ. ಏನಾಗ್ತಾ ಇದೆ ಹಾಗಿದ್ರೆ ದಿಲ್ಲಿ ಒಳಗೆ? ಬಿಜೆಪಿ ನಾಯಕ ಪರ್ವೇಜ್ ಸಾಹಿಬ್ ಸಿಂಗ್ ವರ್ಮಾ ಮನೆಯಲ್ಲಿನೇ ಮಹಿಳೆಯರಿಗೆ ತಲಾ 1200 ರೂಪಾಯಿನ ಹಂಚ್ತಾ ಇದ್ದಾರೆ. ಮಾಧ್ಯಮಗಳ ಕ್ಯಾಮೆರಾಗಳಲ್ಲೇ ಹಣ ಹಂಚೋದು ಬಯಲಾಗಿದೆ. ಆದ್ರೆ ತನಿಖಾ ಏಜೆನ್ಸಿಗಳು ಕೂಡ ಏನು ಮಾಡ್ತಾ ಇಲ್ಲ, ಚುನಾವಣಾ ಆಯೋಗ ಕೂಡ ಏನು ಮಾಡ್ತಾ ಇಲ್ಲ. ಮಹಿಳಾ ಸಮಾನ ಯೋಜನೆ ಹಾಗೂ ಸಂಜೀವಿನಿ ಯೋಜನೆ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಸುದ್ದಿಗೋಷ್ಠಿಯಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಎಎಪಿ ಏನಾದ್ರೂ ಗೆದ್ರೆ ಮಹಿಳೆಯರಿಗೆ 2100 ರೂಪಾಯಿ ನೀಡುವಂತ ಈ ಘೋಷಣೆ ಶುರು ಆಗೋ ಮೊದಲೇನೆ ಜನಪ್ರಿಯವಾಗ್ಬಿಟ್ಟಿದೆ. ಮಹಿಳೆಯರು ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಆದ್ರೆ ದಿಲ್ಲಿ ಸರ್ಕಾರದ 2 ಸಚಿವಾಲಯಗಳು ಇದ್ರ ವಿರುದ್ಧನೇ ಪ್ರಕಟಣೆಯನ್ನ ಹೊರಡಿಸಿವೆ. ಇಂಥ ಯಾವುದೇ ಯೋಜನೆ ಇಲ್ಲ, ಇವು ನಕಲಿ ಯೋಜನೆಗಳು, ಯಾರು ನಂಬಬೇಡಿ ಅಂತ ಅವು ಅಪಪ್ರಚಾರವನ್ನ ನಡೆಸಿವೆ. ಯಾಕೆ ಹೀಗಾಗ್ತಾ ಇದೆ ಅಂತ ಅಂದ್ರೆ ಈ ಇಲಾಖೆಗಳಲ್ಲಿನ ಅಧಿಕಾರಿಗಳು ಬಿಜೆಪಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದಿಲ್ಲಿ ಸರ್ಕಾರದ ಅಧಿಕಾರಿಗಳೆಲ್ಲ ಈಗ ಬಿಜೆಪಿಗೆ ರಿಪೋರ್ಟ್ ಮಾಡ್ಕೊಳ್ಳೋರಾಗಿದ್ದಾರೆ. ಹಾಗಾಗಿನೇ ಎಎಪಿ ಚುನಾವಣಾ ಯೋಜನೆಗಳ ವಿರುದ್ಧ ಅವ್ರದೇ ಸರ್ಕಾರದ 2 ಇಲಾಖೆಗಳು ಮಾತಾಡ್ತಾ ಇವೆ. ದಿಲ್ಲಿಯಲ್ಲಿ ಹಾಗಿದ್ರೆ ನಿಜವಾಗಿಯೂ ಏನಾಗ್ತಾ ಇದೆ ಅದನ್ನ ಹೇಳುವಂತ 3 ವರದಿಗಳು ಇಲ್ಲಿವೆ. ಈ ವರದಿಗಳು ಪರ್ವೇಜ್ ಸಾಹಿಬ್ ಸಿಂಗ್ ವರ್ಮಾ ಮನೆಯಲ್ಲಿನೇ ಮಹಿಳೆಯರಿಗೆ ಹಣ ಹಂಚುತ್ತಾ ಇರೋದನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿವೆ. ಆದ್ರೆ ವಿಪಕ್ಷಗಳ ಮೇಲೆ ಮುಗಿ ಬೀಳುವಂತಹ ಕೇಂದ್ರ ತನಿಖಾ ಏಜೆನ್ಸಿಗಳಿಗೆ ಮಾತ್ರ ಇದು ಕಾಣಿಸ್ತಾ ಇಲ್ಲ. ದಿಲ್ಲಿಯಲ್ಲಿ ಈ ರೀತಿ ಹಣದ ಹೊಳೆನೇ ಹರಿಯಲಿದೆ ಅನ್ನುವಂತಹ ಕಳವಳವನ್ನ ಅರವಿಂದ್ ಕೇಜ್ರಿವಾಲ್ ಅವರು ಮೊದಲೇ ವ್ಯಕ್ತಪಡಿಸಿದ್ರು. ದಿಲ್ಲಿಯಲ್ಲಿ ನಡೆದಿರುವಂತಹ ಈ ಕುರುಡು ಕಾಂಚನ ಕುಣಿತದ ಬಗ್ಗೆ ಎಬಿಪಿ ನ್ಯೂಸ್ ಏನ್ ಹೇಳ್ತಾ ಇದೆ ನೋಡಿ. ಪರ್ವೇಜ್ ಸಾಹಿಬ್ ಸಿಂಗ್ ವರ್ಮಾ ಮನೆಯಲ್ಲಿ ಹಣ ಹಂಚಿಕೆ ನಡೆದಿದೆ ಅನ್ನೋದನ್ನ ಹೇಳುವಂತಹ ವರದಿ ಕೇಜ್ರಿವಾಲ್ ಇದ್ರ ಬಗ್ಗೆ ಮೊದಲೇನೆ ಹೇಳಿದ್ರು. ಈಗ ನಿಜವಾಗಿಯೂ ಕಣ್ಣಿಗೆ ಬೀಳ್ತಾ ಇದೆ ಅಂತ ತೋರಿಸ್ತಾ ಇದೆ. ಇದು ಬಹಿರಂಗ ಭ್ರಷ್ಟಾಚಾರ ಅನ್ನೋ ಹಾಗೆ ನಡೀತಾ ಇದೆ. ಪರ್ವೇಜ್ 1200 ರೂಪಾಯಿ ನೀಡಿದ್ರು ಅಂತ ಮಹಿಳೆ ಹೇಳ್ತಾ ಇರೋದು ಆ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಲಾಡ್ಲಿ ಯೋಜನೆ ಅಂತ ಅವ್ರು ಹೇಳಿದ್ರು ಅಂತ ಕೂಡ ಆ ಒಂದು ಮಹಿಳೆ ಹೇಳ್ತಾರೆ. ಆ ಮಹಿಳೆ ಕೊಡಲಾದಂತ ಆ ಫಾರ್ಮ್ ಮಾದರಿಯ ದಾಖಲೆಯನ್ನ ತೆಗೆದುಕೊಂಡು ಆ ವರದಿಗಾರ್ತಿ ಅದ್ರ ವಿವರವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪರ್ವೇಜ್ ಸಾಹಿಬ್ ಸಿಂಗ್ ವರ್ಮಾ ಅವರ ಫೋಟೋ ಇದೆ, ಲಾಡ್ಲಿ ಯೋಜನೆ ಅಂತ ಬರೆಯಲಾಗಿದೆ. ಆ ಮಹಿಳೆಗೆ ಕವರ್ ನಲ್ಲಿಟ್ಟು ಕೊಡಲಾಗಿರುವಂತಹ ಮೊತ್ತ 1200 ರೂಪಾಯಿ ಅನ್ನೋದನ್ನ ಕೂಡ ಕ್ಯಾಮ್ರಾ ಮೂಲಕ ತೋರಿಸಲಾಗಿದೆ. ಪರ್ವೇಜ್ ಸಾಹಿಬ್ ಸಿಂಗ್ ವರ್ಮಾ ಕಡೆಯಿಂದ ತಾಯಂದರಿಗೆ, ಸಹೋದರಿಗೆ ಅಂತ ಕೂಡ ಅದರಲ್ಲಿ ಬರೆಯಲಾಗಿದೆ. ಇನ್ನು ಆಜ್ ತಕ್ ವರದಿಯಲ್ಲೂ ಕೂಡ ಮಹಿಳೆಯರಿಗೆ ಲಾಡ್ಲಿ ಯೋಜನೆ ಅಂತ ಹೇಳಿ ಹಣವನ್ನ ಕೊಟ್ಟಿರೋದು ಬಯಲಾಗಿದೆ. ಸೇಂಗೋಲ್ ಯುಗದ ಭಾರತ ಹೇಗಿದೆ ನೋಡಿ. ಚುನಾವಣಾ ಆಯೋಗನೇ ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಇಂಥ ಭ್ರಷ್ಟಾಚಾರ ನಡೆಯದೇ ಇರುತ್ತಾ? ಮಹಾರಾಷ್ಟ್ರದಲ್ಲಿ ಏನೇನ್ ನಡೀತು ಚುನಾವಣೆ ಹೊತ್ತಲ್ಲಿ ಅನ್ನೋದು ಗೊತ್ತಿದೆ ಅಲ್ವಾ? ಅಲ್ಲಿ ಹೆಂಡ ಹಂಚೋದ್ ನಡೀತು. ಏಕನಾಥ ಶಿಂದೆ ಬಣದ ನಾಯಕನ ಮನೆಯಲ್ಲಿ 2 ಕೋಟಿ ರೂಪಾಯಿ ಹಣ ಸಿಕ್ತು. ವಿನೋದ್ ತಾವ್ಡೆ 10 ಲಕ್ಷ ರೂಪಾಯಿನ ಇಟ್ಕೊಂಡು ಹಂಚ್ತಾ ಇದ್ದಾಗ ಸಿಕ್ ಬಿದ್ದಿದ್ರು. ಆದ್ರೆ ಇದಾದ ಬಳಿಕ ಏನಾದ್ರೂ ಕಾರ್ಯಾಚರಣೆ ಅವ್ರ ವಿರುದ್ಧ ನಡೀತಾ? ಇಲ್ವೇ ಇಲ್ಲ. ಹಾಗಿರುವಾಗ್ಲೇ ಅದೇ ಆಟ ಈಗ ದಿಲ್ಲಿಯಲ್ಲಿ ಮುಂದುವರೆದಿದೆ. ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದು. ಪರ್ವೇಜ್ ಸಾಹಿಬ್ ಸಿಂಗ್ ವರ್ಮಾ ತನ್ನ ತಂದೆ ಹೆಸರಲ್ಲಿ ಈ ರೀತಿಯೆಲ್ಲ ಹಣ ಕೊಡೋದಾಗ ಹೇಳ್ತಾರೆ, ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಹಣ ನೀಡಿದ್ದೆ, ಇದನ್ನ ನಾನು ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಯಾವ ಸಂಸ್ಥೆ ಪರವಾಗಿ ಅವ್ರು ಇದನ್ನ ಮಾಡ್ತಾ ಇದ್ದಾರೆ? ಅದು ನೋಂದಣಿಯಾಗಿರುವಂತಹ ಸಂಸ್ಥೆನಾ? ಚುನಾವಣೆ ನಡಿಬೇಕಾಗಿರುವಂತಹ ಹೊತ್ತಿನಲ್ಲಿ ಮನೆ ಕರೆದು ಈ ರೀತಿ ಹಣ ಹಂಚ್ತಾರೆ ಅಂತ ಅಂದ್ರೆ ಏನ್ ಅರ್ಥ? ಹಾಗೆ ಮಾಡೋದಿಕ್ಕೆ ಅವಕಾಶ ಇದೆಯಾ? ಒಂದ್ ಕಡೆ ಇದು ನಡೀತಾ ಇರುವಾಗ ಇನ್ನೊಂದ್ ಕಡೆಗೆ ಎಎಪಿ ತನ್ನ ಚುನಾವಣಾ ಯೋಜನೆ ಬಗ್ಗೆ ನೀಡುವಂತಹ ಭರವಸೆಯ ವಿರುದ್ಧ ದಿಲ್ಲಿ ಸರ್ಕಾರದ ಸಚಿವಾಲಯಗಳೇ ಅಪಪ್ರಚಾರದಲ್ಲಿ ತೊಡಗಿವೆ. ಅಂದ್ರೆ ಇನ್ನೊಂದ್ ರೀತಿಯಿಂದಲೂ ಕೂಡ ಬಿಜೆಪಿ ಆಟ ನಡೆದಿದೆ ಇಲ್ಲಿ.
ಇಲ್ಲಿನ ಮಹಿಳೆಯರ ಕಷ್ಟವನ್ನ ಕೇಜ್ರಿವಾಲ್ ಇಷ್ಟು ವರ್ಷ ಕೂಡ ಕೇಳಿಸ್ಕೊಂಡೇ ಇಲ್ಲ. ಈ ಮಹಿಳೆಯರು 3 ಬಾರಿ ಕೇಜ್ರಿವಾಲ್ ಅವರಿಗೆ ಮತ ನೀಡಿದ್ದಾರೆ. ತಮ್ಮ ಬಳಿ ರೇಷನ್ ಕಾರ್ಡ್ ಇಲ್ಲ, ಪೆನ್ಷನ್ ಬರೋದಿಲ್ಲ ಅಂತೆಲ್ಲ ಅವ್ರು ನನ್ನ ಬಳಿ ತಮ್ಮ ಕಷ್ಟವನ್ನ ಹೇಳ್ಕೊಂಡ್ರು. ವಿದ್ಯುತ್ ಬಿಲ್ ಸಿಕ್ಕಾಪಟ್ಟೆ ಬರ್ತಾ ಇದೆ ಅಂತ ಹೇಳಿದ್ರು, ನೀರು ದುರ್ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರು, ಕೆಲಸ ಇಲ್ಲ ಅಂತ ಹೇಳಿದ್ರು. ಅವ್ರ ಕಷ್ಟ ನೋಡ್ಲಾರ್ದೆ ನಾನು ನನ್ನ ಸಂಸ್ಥೆಯ ಕಡೆಯಿಂದ ಪ್ರತಿ ತಿಂಗಳು ಸಹಾಯ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ನಮ್ಮ ಸ್ವಯಂ ಸೇವಕರು ಬೇರೆ ಬೇರೆ ಕಡೆಗಳಲ್ಲಿ ಕ್ಯಾಂಪ್ ಶುರು ಮಾಡಿದ್ದಾರೆ. ಮಹಿಳೆಯರಿಗಾಗಿ ನಾನು ಈ ಯೋಜನೆಯನ್ನ ಶುರು ಮಾಡಿದ್ದೀನಿ ಅನ್ನೋದು ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ಅವರು ಸ್ಪಷ್ಟನೆಯಾಗಿದೆ. ಎಎಪಿ ನಾಯಕ ಸಂಜಯ್ ಸಿಂಗ್ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಕ್ಷೇತ್ರದಲ್ಲಿ ಸಾವಿರ ಹಣ ಹಂಚಲಾಗ್ತಾ ಇದೆ. ಪರ್ವೇಶ್ ವರ್ಮಾ ಹಣ ಹಂಚ್ತಾ ಇದ್ದಾರೆ. ಅವ್ರ ಮನೆಯಲ್ಲೇನೆ ಕೋಟಿಗಟ್ಟಲೆ ಹಣ ಇದೆ. ಹಾಗಾದ್ರೆ ಇಡಿ ಸಿಬಿಐ ಏನ್ ಮಾಡ್ತಾ ಇವೆ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಬಳಿಗಾದ್ರೆ ಬಹಳ ಬೇಗ ಬಂದು ಬಿಡ್ತಾರೆ. ಆದ್ರೆ ಬಿಜೆಪಿಯಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಹಂಚಿಕೆ ನಡೆದಿರುವಾಗ ಅವು ಏನ್ ಮಾಡ್ತಾ ಇವೆ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಇದ್ರ ವಿರುದ್ಧ ಕಾರ್ಯಾಚರಣೆ ನಡಿಬೇಕಾಗಿದೆ ಅಂತ ಅವ್ರು ಒತ್ತಾಯ ಮಾಡಿದ್ದಾರೆ. ಪರ್ವೇಶ್ ಶರ್ಮಾ ಹೇಳುವಂತಹ ಅವ್ರ ಈ ಸಂಸ್ಥೆ ಬರೀ ಚುನಾವಣೆಗೋಸ್ಕರ ನಡೀತಾ ಇದೆ ಅಂತ ಅವ್ರು ಟೀಕೆ ಮಾಡಿದ್ದಾರೆ. ಚುನಾವಣೆ ಬಂತು ಅಂತ ಅಂದ್ರೆ ಅವ್ರ ಸಂಸ್ಥೆ ಕೆಲಸ ಶುರು ಮಾಡುತ್ತೆ. ಇದಕ್ಕಿಂತ ಮುಂಚೆ ಏನಾದ್ರೂ ಅವ್ರ ಇಂಥ ಸಂಸ್ಥೆ ಬಗ್ಗೆ ತಿಳಿದಿತ್ತಾ? ಈಗ ಅವರನ್ನ ಕೇಳಿ ಅಂತ ಸಂಜಯ್ ಸಿಂಗ್ ಹೇಳಿದ್ದಾರೆ. ಯಾವುದೇ ರೂಪದಲ್ಲೂ ಮತದಾರರಿಗೆ ಹಣ ಹಂಚೋದು ಅಕ್ರಮ ಮತ್ತು ತಪ್ಪು ಅಂತ ಅವರು ಹೇಳಿದ್ದಾರೆ. ದಿಲ್ಲಿ ಸಿಎಂ ಆತಿಶಿ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಶಾಸಕರಾಗಿರುವಂತಹ ಕ್ಷೇತ್ರದಲ್ಲಿ ಬಿಜೆಪಿ ಜನರಿಗೆ ಅವರು ವೋಟರ್ ಐಡಿಯನ್ನು ಪರಿಶೀಲಿಸಿ ಹಣವನ್ನು ಹಂಚ್ತಾ ಇದೆ. ಪರ್ವೇಶ್ ವರ್ಮಾ ಅವರು ಹಣವನ್ನು ಹಂಚೋದು ಬಹಿರಂಗವಾಗಿದೆ. ರೆಡ್ ಹ್ಯಾಂಡ್ ಆಗಿನೇ ಸಿಕ್ಕಿಬಿದ್ದಿದ್ದಾರೆ. ವಿವಿಧ ಕಾಲೋನಿಗಳ ಮಹಿಳೆಯರನ್ನ ಕರೆಸಿ ತಮ್ಮ ಫೋಟೋ ಸಹಿತ ಇರುವಂತಹ ಫಾರ್ಮ್ ಅನ್ನು ತುಂಬಿಸಿ ಹಣ ನೀಡ್ತಾ ಇದ್ದಾರೆ. ಪರ್ವೇಶ್ ವರ್ಮಾ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಇದೆ. ಏಜೆನ್ಸಿಗಳು ರೇಡ್ ಮಾಡಿ ಬಿಜೆಪಿಯ ನಿಜ ಬಣ್ಣ ದೇಶಕ್ಕೆ ತಿಳಿಯಲಿ ಅಂತ ಆತಿಶಿ ಹೇಳಿದ್ದಾರೆ. ಎಎಪಿಯ ಮಹಿಳಾ ಸಮ್ಮಾನ್ ಯೋಜನೆ ಮತ್ತೆ ಸಂಜೀವಿನಿ ಯೋಜನೆಗಳನ್ನ ತನ್ನ ಚುನಾವಣಾ ಘೋಷಣೆಗಳಾಗಿ ಪ್ರಕಟಿಸಿದೆ. ಮಹಿಳಾ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ 2100 ರೂಪಾಯಿ ಮಾಸಿಕವಾಗಿ ನೀಡೋದಾಗಿ ಹೇಳಿದೆ. ಇನ್ನು ಮಧ್ಯಪ್ರದೇಶದ ಲಾಡ್ಲಿ ಬೆಹನ್ ಯೋಜನೆ ಅಥವಾ ಮಹಾರಾಷ್ಟ್ರದ ಲಾಡ್ಕಿ ಬೆಹನ್ ಯೋಜನೆಗಳು ಇಂಥವೇ ಆಗಿದ್ವು. ಅಂದ್ರೆ ಮಹಿಳೆಯರಿಗೆ ಹಣ ನೀಡುವಂತ ಯೋಜನೆಗಳಿವು. ಯಾವಾಗ್ಲೂ ಮಹಾರಾಷ್ಟ್ರ ಮತ್ತೆ ಹರಿಯಾಣ ಚುನಾವಣೆ ಒಟ್ಟಿಗೆ ನಡೀತಾ ಇತ್ತು. ಆದ್ರೆ ಈ ಬಾರಿ ಹರಿಯಾಣ ಚುನಾವಣೆಯಾದ 1.5 ತಿಂಗಳ ನಂತರ ಮಹಾರಾಷ್ಟ್ರ ಚುನಾವಣೆ ನಡೀತು. ಯಾಕಂತಂದ್ರೆ ಅಷ್ಟರೊಳಗೆ ಈ ಲಾಡ್ಕಿ ಬೆಹನ್ ಯೋಜನೆ ಹಣವನ್ನ ಮಹಿಳೆಯರ ಖಾತೆಗಳಿಗೆ ಹಾಕಿ ಅವ್ರ ಮತಗಳನ್ನ ಸೆಳಿಬೇಕಾಗಿತ್ತು. ಮಹಿಳೆಯರು ಖುಷಿಯಾಗಿ ಬಿಜೆಪಿಗೆ ಮತ ಹಾಕಿನೂ ಬಿಟ್ರು. 230 ಸೀಟುಗಳನ್ನ ಮಹಾಯುತಿ ಗೆದ್ದು ಬಿಡ್ತು. ಆದ್ರೆ ಇದೇ ಬಿಜೆಪಿ ಮಹಿಳೆಯರಿಗೆ ಮಾಸಿಕ 2100 ರೂಪಾಯಿ ಕೊಡುವಂತ ಕೇಜ್ರಿವಾಲ್ ಯೋಜನೆಯ ವಿರುದ್ಧ ಮಾಡ್ತಾ ಇರುವಂತಹ ಅಪಪ್ರಚಾರ ಎಂಥದ್ದು ನೋಡಿ. ದಿಲ್ಲಿ ಸರ್ಕಾರದ 2 ಇಲಾಖೆಗಳು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿವೆ. ಈ ತರದ ಯಾವುದೇ ಯೋಜನೆ ಇಲ್ಲ, ಇದು ನಕಲಿ ಅಂತ ಅಧಿಕಾರಿಗಳು ಪ್ರಕಟಣೆಯನ್ನು ಹೊರಡಿಸ್ತಾರೆ ಅಂತಂದ್ರೆ ಅವರಿಗೆ ಈ ಅಧಿಕಾರವನ್ನ ಕೊಟ್ಟವ್ರು ಯಾರು? ಬಿಜೆಪಿ ಚುನಾವಣಾ ಘೋಷಣೆಗಳನ್ನ ಮಾಡಿಲ್ವಾ? ಹೀಗಿರುವಾಗ ಎಎಪಿ ಚುನಾವಣಾ ಘೋಷಣೆಗಳ ವಿರುದ್ಧ ಯಾಕೆ ಈ ಆಟ? ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಅಂದ್ರೆ ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತಾ ಇದೆ. 24 ಗಂಟೆಗಳಲ್ಲಿ 12 ಲಕ್ಷ ಮಹಿಳೆಯರು ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ಎಎಪಿ ಗೆದ್ರೆ ಆ ಮಹಿಳೆಯರಿಗೆ ಹಣ ಸಿಗುತ್ತೆ. ಆದ್ರೆ ಇದ್ರ ಬಗ್ಗೆ ಅಧಿಕಾರಿಗಳಿಂದ ಅಪಪ್ರಚಾರ ನಡೀತಾ ಇದೆ. ಹೇಗೆ ನಾಚಿಕೆ ಬಿಟ್ಟು ಈ ಅಧಿಕಾರಿಗಳು ಬಿಜೆಪಿಯ ಗುಲಾಮರಂತೆ ಕೆಲಸ ಮಾಡ್ತಿದ್ದಾರೆ ನೋಡಿ. ನೋಂದಣಿ ಅಭಿಯಾನ ಭಾರೀ ವೇಗದಲ್ಲಿ ನಡೀತಾ ಇರುವಾಗಲೇ ಈ ಒಂದು ಪ್ರಕಟಣೆ ಹೊರಬಿದ್ದಿದೆ. ಮಹಿಳಾ ಸಮ್ಮಾನ್ ಹಾಗೂ ಸಂಜೀವಿನಿ ಯೋಜನೆ ದೆಹಲಿ ಸರ್ಕಾರದ ಅನುಮೋದನೆ ಪಡೆದಂತ ಯೋಜನೆಗಳಲ್ಲ. ಈ ರೀತಿಯ ಯಾವುದೇ ಯೋಜನೆ ಇದುವರೆಗೂ ದೆಹಲಿ ಸರ್ಕಾರದ ಯೋಜನಾ ಪಟ್ಟಿಯಲ್ಲಿ ಇಲ್ಲ. ಹೀಗಾಗಿ ಜನರು ಮೋಸ ಹೋಗಬೇಡಿ ಅಂತ ಆ ಒಂದು ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಅಧಿಕಾರದಲ್ಲಿರುವ ಪಕ್ಷದ ಚುನಾವಣಾ ಘೋಷಣೆಯನ್ನು ವಿರೋಧಿಸುವ ಮೂಲಕ ಜನರನ್ನ ವಿರೋಧಿಸುವಂತ ಕೆಲಸನೇ ನಡೀತಾ ಇದೆ. ಇದ್ರ ಬಗ್ಗೆ ಕೇಜ್ರಿವಾಲ್ ಕೂಡ ಕಿಡಿಕಾರಿದ್ದಾರೆ. ನಾವು ಪ್ರಕಟಿಸಿದ ಮಹಿಳಾ ಸಮ್ಮಾನ್ ಯೋಜನೆ ನಾವು ಗೆದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು 2100 ರೂಪಾಯಿ ಕೊಡೋದಾಗಿದೆ. ದಿಲ್ಲಿ ಸಂಪುಟ ಈಗಾಗಲೇ 1000 ರೂಪಾಯಿ ನೀಡುವಂತ ಯೋಜನೆಯನ್ನು ಅಂಗೀಕರಿಸಿದ್ದು ಅಧಿಸೂಚನೆ ಹೊರಡಿಸಿದೆ. ಆದ್ರೆ ನಾವು ಗೆದ್ರೆ ಇನ್ನೂ ಹೆಚ್ಚು ಹಣವನ್ನ ಕೊಡೋದು ಉದ್ದೇಶ ಆಗಿದೆ. महिला सम्मान योजना जिसके तहत हर महिला को चुनाव जीतने के बाद योजना लाई जाएगी, जिसमें हर महिला को 2100 रुपए दिए जाएंगे। दिल्ली की कैबिनेट ऑलरेडी हजार रुपए की योजना मंजूर कर चुकी है और उसकी नोटिफिकेशन जारी हो चुकी है। लेकिन मैंने ऐलान किया था कि हम चुनाव जीत जाते हैं तो इसको बढ़ाकर 2100 कर दिया जाएगा। ಇನ್ನು ಸಂಜೀವಿನಿ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ಸಿಗಲಿದೆ. उसी तरह से बुजुर्गों के लिए हमने संजीवनी योजना ऐलान किया कि 60 साल से ऊपर के बुजुर्गों का सारा इलाज मुफ्त करवाएंगे, चाहे प्राइवेट हो चाहे सरकारी अस्पताल हो। ಈ 2 ಯೋಜನೆಗಳಿಗೆ ಜನರು ದೊಡ್ಡ ಮಟ್ಟದಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ತಾ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ಬಿಜೆಪಿ ಕೆಟ್ಟದಾಗಿ ಹೇಳ್ತಾ ಇದೆ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. इसमें जबरदस्त भीड़ लग रही है, लोग रजिस्ट्रेशन करा रहे हैं, लंबी लंबी लाइनें लग रही है, लोग हमारे दफ्तर आ रहे हैं और लोग बहुत खुश हैं। कल शाम तक, कल रात तक लगभग 12.5 लाख महिला सम्मान योजना में रजिस्ट्रेशन हो चुके थे और 1.5-2 लाख बुजुर्गों के रजिस्ट्रेशन हो चुके थे। इस सब से बीजेपी बुरी तरह से बौखला गई है।
ಈ ಯೋಜನೆಗಳ ಲಾಭ ಜನಸಾಮಾನ್ಯರಿಗೆ ಬಡವರಿಗೆ ಸಿಗದಂತೆ ಬಿಜೆಪಿ ಸಂಚು ರೂಪಿಸಿದೆ ಅಂತ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ. ನಾನು ಸಿಎಂ ಆಗಿದ್ದಾಗ ದೆಹಲಿ ವಿದ್ಯುತ್ ಕಂಪನಿಗಳು ಅದಾನಿ ಕೈಗೆ ಹೋಗೋದಕ್ಕೆ ಬಿಡ್ಲಿಲ್ಲ. ಆ ರೀತಿ ಬಿಟ್ಟಿದ್ದಿದ್ರೆ ಜನರಿಗೆ ಉಚಿತ ವಿದ್ಯುತ್ ಪೂರೈಕೆ ಸಾಧ್ಯ ಇಲ್ಲ. ಆದ್ರೆ ನನ್ನನ್ನ ಬೇಕಾದ್ರೆ 10 ಬಾರಿ ಜೈಲಿಗೆ ಹಾಕ್ಲಿ, ಜನರಿಗೆ ಈ ಸೌಲಭ್ಯವನ್ನ ಒದಗಿಸದೇ ಇರೋದಿಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಈ ವಿದ್ಯಮಾನದಿಂದ ಬಿಜೆಪಿ ಬಣ್ಣ ಬಯಲಾಗಿದೆ. ಹಾಗೇನೆ ಬಿಜೆಪಿಯ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿರುವಂತಹ ಈ ತನಿಖಾ ಏಜೆನ್ಸಿಗಳ ಬಣ್ಣ ಕೂಡ ಬಯಲಾಗಿದೆ. ಪರ್ವೇಶ್ ವರ್ಮಾ ಮಾಡಿದ್ದನ್ನೇ ಏನಾದ್ರೂ ಅರವಿಂದ್ ಕೇಜ್ರಿವಾಲ್ ಮಾಡಿದಿದ್ರೆ ಇಷ್ಟೊತ್ತಿಗಾಗ್ಲೇ ಏನೇನಾಗ್ತಿತ್ತು ಇದನ್ನ ಯಾರು ಬೇಕಾದ್ರೂ ಊಹೆ ಮಾಡ್ಕೊಳ್ಬಹುದು. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.